ಬೆಳಕಿಗೆ ಬಾಗಿಲುಗಳು. ಅಧ್ಯಾಯ 4. ನಾನು ನನ್ನ ಸಾಧನೆಯ 3ನೆಯ ವರ್ಷವನ್ನು ಪ್ರವೇಶಿಸಿದೆ. ಅದು 1979ನೇ ಇಸವಿ. ಈ ವರ್ಷದಲ್ಲಿ ನನ್ನ ಸಾಧನೆ ಚಕ್ರಧ್ಯಾನದಲ್ಲಿ ಮುಂದುವರೆಯಿತು. ನನ್ನ ಧ್ಯಾನಾಭ್ಯಾಸದಲ್ಲಿ ಏರಿಳಿತಗಳಿದ್ದವು. ಅದು ದಿನರಾತ್ರಿಗಳಷ್ಟೇ ಸಹಜವಾದದ್ದು ಎಂದು ಅಮರ ವಿವರಿಸಿದರು. ಪಟ್ಟು ಬಿಡದೆ ಪ್ರಯತ್ನಿಸುವುದೇ ಯಶಸ್ಸಿನ ಮೂಲಮಂತ್ರವಾಗಿತ್ತು. ಉಳಿದ ಅನೇಕರಂತೆ ನನಗೆ ಧ್ಯಾನದಲ್ಲಿ ಹೆಚ್ಚು ಅನುಭವಗಳಾಗಲಿಲ್ಲ. ಕೆಲವು ಅನುಭವಗಳು ಚೆನ್ನಾಗಿದ್ದವು. ಅಮರ ಕೆಲವನ್ನು ವಿವರಿಸಿದರೆ ಉಳಿದವುಗಳಿಗೆ ಅವರ ಮಂದಹಾಸವೇ ಉತ್ತರವಾಗಿತ್ತು. ಅವರು ಎಲ್ಲರಿಗೂ ಹೇಳುತ್ತಿದ್ದರು, ಅನುಭವಗಳು ನಿಮ್ಮ ಸಾಧನೆಯ ಅಳತೆಗೋಲಲ್ಲ. ನಿಮಗೆ ಅನುಭವಗಳಿಲ್ಲದಿದ್ದರೆ ಚಿಂತಿಸಬೇಡಿ. ನೆನಪಿರಲಿ, ಕೆಲವೊಮ್ಮೆ ನಿಮ್ಮ ಮನಸ್ಸೇ ಅನುಭವಗಳನ್ನು ಚಿತ್ರಿಸಿಕೊಡುತ್ತದೆ. ಎಂದಿಗೂ ಅನುಭವಗಳ ಬೆನ್ನತ್ತಬೇಡಿ. ಹಾಗೆ ಮಾಡಿದರೆ ನೀವು ಸಾಧನೆಯಿಂದ ದೂರ ಸರಿಯುತ್ತೀರಿ. ಸಾಧನೆಯಲ್ಲಿ ನಾವು ನಿರ್ದಿಷ್ಟವಾಗಿ ಏನನ್ನು ಹುಡುಕಬೇಕು? ಧ್ಯಾನದಲ್ಲಿ ನಾವು ಸಾಧಿಸಬೇಕಾದದ್ದು ಮೌನ. ಮೌನದಲ್ಲಿ ಆಧ್ಯಾತ್ಮಿಕ ಕ್ರಿಯೆಗಳು ವಿವಿಧ ಮಟ್ಟಗಳಲ್ಲಿ ತಮ್ಮಷ್ಟಕ್ಕೆ ನಡೆಯುತ್ತವೆ. ಧ್ಯಾನ ಮಾಡದ ಸಮಯದಲ್ಲಿ ಎಲ್ಲ ಸದ್ಗುಣಗಳನ್ನು ಬೆಳೆಸಿಕೊಂಡು ನಿಮ್ಮ ಅಂತರಾಳದಿಂದ ದಿವ್ಯ ಪ್ರೇಮವನ್ನು ಹೊರತರುತ್ತಾ ನಿಮ್ಮನ್ನು ನೀವೇ ಪರಿವರ್ತಿಸಿಕೊಳ್ಳಲು ಪ್ರಯತ್ನಿಸಿ. ನೀವು ಧ್ಯಾನಕ್ಕೆ ಏಕೆ ಅಷ್ಟೊಂದು ಮಹತ್ವ ಕೊಡುತ್ತೀರಿ? ಏಕೆಂದರೆ ಇದೇ ಸಾಧನೆಯ ಅಂತಿಮ ಹಂತ. ಇದರ ನೆರವಿನಿಂದ ನಾವು ನೇರವಾಗಿ ದೇವರ ಅನುಭವವನ್ನು ಹೊಂದಿ ಆತನನ್ನು ಅರಿಯಬಹುದು. ಇದು ನಮ್ಮ ದಿನನಿತ್ಯದ ಜೀವನದಲ್ಲಿ ಹೇಗೆ ನೆರವಾಗುತ್ತದೆ ಎಂದು ಕೇಳಬೇಡಿ. ಧ್ಯಾನ ನಮ್ಮನ್ನು ದೇವರ ಸಮೀಪ ಕರೆದೊಯ್ಯುತ್ತದೆ. ಪರಮಾತ್ಮನ ಅನುಭವವು ನಮಗೆ ತಿಳುವಳಿಕೆ ಮತ್ತು ಅಪಾರವಾದ ಅಂತಃಶಕ್ತಿಯನ್ನು ತರುತ್ತದೆ. ಇದಾದ ಮೇಲೆ ನಾವು ಅದೇ ಹಿಂದಿನ ವ್ಯಕ್ತಿಗಳಾಗಿ ಉಳಿಯುವುದಿಲ್ಲ. ಆಗ ನಾವು ಜೀವನದಲ್ಲಿ ಸರಿಯಾದ ನಿರ್ಧಾರಗಳನ್ನು ಕೈಗೊಂಡು ಸರಿಯಾದದ್ದನ್ನೇ ಆರಿಸಿಕೊಳ್ಳುತ್ತೇವೆ. ಇವೆಲ್ಲವೂ ನಮಗೆ ನಮ್ಮೊಳಗಿನ ಶಾಂತಿಯನ್ನು ಕಳೆದುಕೊಳ್ಳದೆ ಯಾವುದೇ ಸಮಸ್ಯೆಯನ್ನು ಪರಿಹರಿಸಲು ಮತ್ತು ಎಂಥ ಸ್ಥಿತಿಯನ್ನು ಎದುರಿಸಲು ನೆರವಾಗುತ್ತದೆ. ನಾವು ನೆಮ್ಮದಿಯಾಗಿ ಸಂತೋಷವಾಗಿರುತ್ತೇವೆ. ನಮಗೆ ಇನ್ನೇನು ಬೇಕು ಹೇಳಿ? ಧ್ಯಾನ ತಪಸ್ಸಿಗಿಂತ ಭಿನ್ನವೇ? ನಾವು ನಮ್ಮ ಪ್ರಯೋಜನಕ್ಕಾಗಿ ಧ್ಯಾನ ಮಾಡುತ್ತೇವೆ. ಋಷಿಗಳು ಎಲ್ಲರ ಒಳಿತಿಗಾಗಿ ತಪಸ್ಸು ಮಾಡುತ್ತಾರೆ. ಕಾಲ ಕಳೆದಂತೆ ಸಾಧಕರ ಸಂಖ್ಯೆ ಹೆಚ್ಚಾದಾಗ ಅಮರರಿಗೆ ನಮ್ಮನ್ನು ಪ್ರತ್ಯೇಕವಾಗಿ ಭೇಟಿಯಾಗಲು ಸಾಧ್ಯವಾಗಲಿಲ್ಲ. ಅವರಲ್ಲಿ ನಮ್ಮನ್ನು ಚಿಕ್ಕ ಗುಂಪುಗಳಲ್ಲಿ ಭೇಟಿ ಮಾಡತೊಡಗಿದರು. ಇದರಿಂದ ಅನುಕೂಲವೇ ಆಯಿತು. ವಿವಿಧ ಜನರು ವಿಧ ವಿಧವಾದ ಪ್ರಶ್ನೆಗಳನ್ನು ಕೇಳುತ್ತಿದ್ದರು. ನಮಗೆ ಹೆಚ್ಚು ತಿಳಿದುಕೊಳ್ಳುವ ಅವಕಾಶಗಳು ದೊರೆತವು. ಪ್ರಾರಂಭದಲ್ಲಿ ನಾನು ಅಮರರ ಜೊತೆಗಿನ ನಮ್ಮ ವೈಯಕ್ತಿಕ ಒಡನಾಟಕ್ಕೆ ತೊಂದರೆಯಾಗಬಹುದೆಂದು ಭಾವಿಸಿದೆ. ಆದರೆ ಹಾಗಾಗಲಿಲ್ಲ. ನಾನು ಯಾವುದೇ ದಿನವಾದರೂ ಅವರನ್ನು ವೈಯಕ್ತಿಕವಾಗಿ ಭೇಟಿಯಾಗಬಹುದಿತ್ತು. ಅಮರ ಪ್ರತಿ ವಾರ ವಿವಿಧ ಬಡಾವಣೆಗಳಲ್ಲಿದ್ದ ಸಾಧಕರ ಮನೆಗಳಿಗೆ ಭೇಟಿ ಕೊಡಲಾರಂಭಿಸಿದರು. ಆ ಪ್ರದೇಶದ ಸಾಧಕರೆಲ್ಲರೂ ಆ ದಿನ ಆ ಮನೆಯಲ್ಲಿ ಸೇರುತ್ತಿದ್ದರು. ನಾವೆಲ್ಲ ಒಟ್ಟುಗೂಡಿ ಒಂದೆರಡು ಭಜನೆ ಹಾಡಿ ಅಮರರಿಗಾಗಿ ಕಾಯುತ್ತಿದ್ದೆವು. ಅವರು ಸರಿಯಾದ ಸಮಯಕ್ಕೆ ಹಾಜರಾಗುತ್ತಿದ್ದರು. ಮೊದಲು ಅವರು ತಾವು ಋಷಿಗಳ ಜೊತೆ ಕೈಗೊಂಡ ಯಾವುದಾದರೂ ಕಾರ್ಯವನ್ನು ವರ್ಣಿಸಿ ಅನಂತರ ನಮ್ಮ ಪ್ರಶ್ನೆಗಳಿಗೆ ಉತ್ತರಿಸುತ್ತಿದ್ದರು. ನಂತರ ನಾವೆಲ್ಲರೂ ಒಟ್ಟಿಗೆ ಧ್ಯಾನ ಮಾಡುತ್ತಿದ್ದೆವು. ಅಂಥ ಒಂದು ಧ್ಯಾನದ ವೇಳೆಯಲ್ಲಿ ನನ್ನನ್ನು ಯಾರೋ ಕರೆಯುತ್ತಿರುವುದು ಕೇಳಿಸಿತು. ಅದು ನಿಜವಾದ ಧ್ವನಿಯಾಗಿರದೆ ಮಾನಸಿಕ ಧ್ವನಿಯಾಗಿತ್ತು. ಯಾರೋ ಒಬ್ಬರು, ನೀವು ಕೆಲವು ಕೆಲಸಗಳನ್ನು ಮಾಡಬೇಕು. ನಿಮಗೆ ನನ್ನೆಲ್ಲ ಶಕ್ತಿಗಳನ್ನು ಕೊಡುತ್ತೇನೆ, ಮಾಡುವಿರಾ ಎಂದು ಕೇಳಿದರು.
ನಾನು ವಿಚಲಿತನಾದೆ. ಏನೆಂದು ಉತ್ತರಿಸಬೇಕೋ ಗೊತ್ತಾಗಲಿಲ್ಲ. ಇದನ್ನು ಅಮರರಿಗೆ ತಿಳಿಸಿದೆ. ಅವರು ನನಗೆ ಪ್ರತಿಕ್ರಿಯಿಸದಿರಲು ಹೇಳಿ, ಇಂಥ ಕರೆಗಳು ಆಗಾಗ ಬರುತ್ತವೆ ಎಂದು ತಿಳಿಸಿದರು. ಭಾನುವಾರಗಳಂದು ಅಮರ ಬೆಳಗ್ಗೆ ಸಾಧಕರನ್ನು ಭೇಟಿಯಾಗಿ ಅವರ ಪ್ರಗತಿಯನ್ನು ಪರೀಕ್ಷಿಸಿ, ತಪ್ಪುಗಳನ್ನು ತಿದ್ದಿ, ಕಾಲಕಾಲಕ್ಕೆ ಅವರಿಗೆ ಮುಂದಿನ ಚಕ್ರಗಳಿಗೆ ದೀಕ್ಷೆ ಕೊಡುತ್ತಿದ್ದರು. ಯಾವುದೇ ಪ್ರಚಾರವಿರದಿದ್ದರೂ ಹೆಚ್ಚು ಹೆಚ್ಚು ಜನರು ಧ್ಯಾನ ಕಲಿಯಲು ಬರತೊಡಗಿದರು. ಅವರಲ್ಲಿ ಬಹುತೇಕ ಮಂದಿ ಸುಶಿಕ್ಷಿತರು, ಚಿಕ್ಕ ವಯಸ್ಸಿನವರು ಆಗಿದ್ದರು. ನನ್ನ ನಂತರ ಸುಮಾರು 20,000 ಅಭ್ಯಾಸಿಗಳು ಅವರ ಬಳಿ ಬಂದಿರಬಹುದು ಎಂದು ಅಂದಾಜು ಮಾಡಿದೆ. ಒಮ್ಮೆ ಅಮರ ಹೇಳಿದ ಮಾತು ನನಗೆ ನೆನಪಿದೆ. 1974 ಮುಂಚೆ ಸುಮಾರು 5,000 ಜನರನ್ನು ಮುಕ್ತಿಗೆ ಮಾರ್ಗದರ್ಶಿಸಲಾಯಿತು. ಅವರು ಮತ್ತೆ ಈ ಭೂಮಿಗೆ ಹಿಂದಿರುಗುವುದಿಲ್ಲ. ಅನಂತರ ಬಂದವರು ಇಲ್ಲಿನ ಕೆಲಸಕ್ಕೆ ಬೇಕಾಗುತ್ತಾರೆ. ನಾವು ಮತ್ತೆ ಮುಂದಿನ ಜನ್ಮದಲ್ಲಿ ಭೇಟಿಯಾಗುತ್ತೇವೆ. ಈ ಕೆಲಸ ಇನ್ನೂ ಸುಮಾರು 400 ವರ್ಷಗಳವರೆಗೂ ನಡೆಯುತ್ತದೆ. ಯಾರೋ ಕೇಳಿದರು, ನಮ್ಮ ಮುಕ್ತಿಯ ಗತಿಯೇನು? ಅಮರ ಅವನತ್ತ ನೋಡಿ ವಿನೋದವಾಗಿ ಉತ್ತರಿಸಿದರು, ಅದು ನಿಮ್ಮ ಜೇಬಿನಲ್ಲಿದೆ ಎಂದು ಭಾವಿಸಿ. ಋಷಿಗಳು ನಿಮಗೆ ನೆರವಾಗುತ್ತಾರೆ. ನೀವು ಆ ಮಟ್ಟವನ್ನು ಈ ಜನ್ಮದಲ್ಲಿಯೇ ಸಾಧಿಸಬಹುದು. ಆದರೆ ನಾವು ಹಿಂದಿರುಗಿ ಹೋಗುವುದಿಲ್ಲ. ಪರಮಾತ್ಮನ ಕೆಲಸ ಮಾಡಲು ಇಲ್ಲಿಯೇ ಉಳಿದುಕೊಳ್ಳುತ್ತೇವೆ. ಆದರೆ ಇಲ್ಲಿ ಯಾವ ಒತ್ತಾಯವೂ ಇಲ್ಲ. ನಿಮಗೆ ಆಯ್ಕೆಯ ಸ್ವಾತಂತ್ರ್ಯವಿದೆ. ಒಮ್ಮೆ ಸಂಜೆಯ ಗೋಷ್ಠಿಯೊಂದರಲ್ಲಿ ಅಮರ ಶಂಬಲದ ಬಗ್ಗೆ ಮಾತನಾಡಿದರು. 4 ಯುಗಗಳ ಒಂದು ಚಕ್ರವನ್ನು ಮಹಾಯುಗವೆಂದು ಕರೆಯುತ್ತಾರೆ. ಇದು ಸುಮಾರು 51,000 ವರ್ಷಗಳ ಕಾಲವಿರುತ್ತದೆ. 71 ಮಹಾಯುಗಗಳು ಸೇರಿದರೆ ಒಂದು ಮನ್ವಂತರವಾಗುತ್ತದೆ. ಪ್ರತಿ ಮನ್ವಂತರದ ನಂತರ ಸಂಪೂರ್ಣ ಪ್ರಳಯವಾಗುತ್ತದೆ. ಭೂಮಿಯ ಎಲ್ಲ ಜೀವರಾಶಿಯು ಈ ಪ್ರಳಯದಲ್ಲಿ ನಾಶವಾಗುತ್ತದೆ. ಲಕ್ಷಾಂತರ ವರ್ಷಗಳ ನಂತರ ಜೀವ ವಿಕಾಸವು ಮತ್ತೆ ಅಮೀಬಾದಿಂದ ಪ್ರಾರಂಭಗೊಳ್ಳುತ್ತದೆ. ಇದು ಈ ಭೂಮಿ ಸೃಷ್ಟಿಯಾದ ನಂತರದ ಸುಮಾರು 2 ಶತಕೋಟಿ ವರ್ಷಗಳಿಂದ ನಡೆಯುತ್ತಾ ಬಂದಿದೆ. ಇಲ್ಲಿಯವರೆಗೆ 6 ಮನ್ವಂತರಗಳು ಆಗಿ ಹೋಗಿವೆ. ಅಂದರೆ 6 ಸಲ ಇಲ್ಲಿನ ಜೀವರಾಶಿಯು ಸಂಪೂರ್ಣವಾಗಿ ನಾಶವಾಗಿ ಮತ್ತೆ ಪ್ರಾರಂಭಗೊಂಡಿದೆ. ಹಿಂದಿನ ಮನ್ವಂತರ ಮುಗಿದಾಗ ಇಡೀ ಭೂಮಿಯು ನೀರಿನಿಂದ ಆವೃತವಾಗಿ ಕೇವಲ ಒಬ್ಬ ವ್ಯಕ್ತಿ ಮಾತ್ರ ಪ್ರಳಯದಿಂದ ನಾಶವಾಗದೆ ಉಳಿದರು. ಅವರೇ ಶಿವನಿಂದ ಚಿರಂಜೀವತ್ವದ ವರ ಪಡೆದ ಮಾರ್ಕಂಡೇಯ ಮಹರ್ಷಿಗಳು. ಅವರು ಒಂದು ಪರ್ವತದ ತುದಿಯ ಗುಹೆಯೊಂದರಲ್ಲಿ ತಪಸ್ಸಿಗೆ ಕುಳಿತರು. ಸುಮಾರು 10,000 ವರ್ಷಗಳಿಗೂ ಮೇಲ್ಪಟ್ಟು ತಪಸ್ಸನ್ನಾಚರಿಸಿದ ನಂತರ ಜೀವ ವಿಕಾಸ ಪ್ರಾರಂಭವಾಗಿದೆಯೇ ಎಂದು ನೋಡಲು ಅವರು ಎಚ್ಚೆತ್ತರು. ಆಗ ಅವರಿಗೆ ನೀಲವರ್ಣದ ಮಗುವೊಂದು ನೀರಿನ ಮೇಲೆ ತೇಲಾಡುತ್ತಿರುವಂತೆ ದರ್ಶನವಾಯಿತು. ಅದು ಮಹಾವಿಷ್ಣು ಎಂದು ಅರಿವಾಗಿ ಅವರು ಆತನನ್ನು ಪ್ರಾರ್ಥಿಸಿದರು. ಆಗ ಅವರಿಗೆ ಆ ದೃಶ್ಯ ಕಂಡ ಜಾಗದಲ್ಲಿ ಸದ್ಯದಲ್ಲಿಯೇ ನೆಲ ಮೇಲೇರಿ ಜೀವ ವಿಕಾಸ ಪ್ರಾರಂಭವಾಗುವುದೆಂದು ತಿಳಿಸಲಾಯಿತು. ಅಲ್ಲಿ ಒಂದು ದ್ವೀಪವು ಉದ್ಭವಿಸಿದಾಗ ಋಷಿಯು ಅದನ್ನು ಶ್ಯಾಮಬಾಲ ಅಂದರೆ ನೀಲಿ ಮಗು ಎಂದು ಕರೆದರು. ಈ ದ್ವೀಪವನ್ನು ಒಂದು ಪವಿತ್ರ ಸ್ಥಳವಾಗಿ ಕಾಯ್ದಿರಿಸಲು ಅವರು ನಿರ್ಧರಿಸಿದರು. ನಂತರ ಜೀವ ವಿಕಾಸ ಪ್ರಾರಂಭವಾಗಿ ಕಾಲ ಸರಿದಂತೆ ಖಂಡಗಳು ಮೇಲೆದ್ದು ನಾಗರಿಕತೆಗಳು ಬೆಳೆದವು. ಆ ಋಷಿಯು ಪರಿಶುದ್ಧ ವ್ಯಕ್ತಿಗಳು ಮತ್ತು ಜ್ಞಾನೋದಯ ಹೊಂದಿದವರನ್ನು ಮಾತ್ರ ಇಲ್ಲಿ ಒಟ್ಟುಗೂಡಿಸಿದರು. ಇಲ್ಲಿ ಋಷಿಗಳು ಜನ್ಮ ತಳೆದರು. ಕಾಲಾನುಕ್ರಮದಲ್ಲಿ ಶ್ಯಾಮಬಾಲ ಪದವು ಶಂಬಲ ಎಂದಾಯಿತು. ನಾವೀಗ 7ನೆಯ ಮನ್ವಂತರದಲ್ಲಿದ್ದೇವೆ ಮತ್ತು ಅದರಲ್ಲಿ 28 ಮಹಾಯುಗಗಳು ಸರಿದು ಹೋಗಿವೆ. ಅಂದರೆ
ಶಂಬಲದ ವಯಸ್ಸು 28 ಮಹಾಯುಗಗಳು. ಋಷಿಗಳು ಈ ಸ್ಥಳವನ್ನು ಕಾಲನ ಪ್ರಭಾವದಿಂದ ಮತ್ತು ಕಲಿಯುಗದಂಥ ಕನಿಷ್ಠ ಮೌಲ್ಯಗಳ ಅಥವಾ ಮೌಲ್ಯಗಳಿಲ್ಲದ ಯುಗಗಳ ಪ್ರಭಾವದಿಂದ ಮುಕ್ತವಾಗಿಟ್ಟಿದ್ದಾರೆ. ಈ ಸುದೀರ್ಘ ನಿರ್ವಿಘ್ನ ಅವಧಿಯಲ್ಲಿ ಇಲ್ಲಿ ಒಂದು ಅದ್ಭುತವಾದ ನಾಗರಿಕತೆಯು ಬೆಳೆದು ನಿಂತಿದೆ. ಅತ್ಯಂತ ಮುಂದುವರೆದ ವಿಜ್ಞಾನ ವಿಕಾಸಗೊಂಡಿದೆ. ಇಲ್ಲಿನ ಜನರು ಸಾವಿರಾರು ವರ್ಷಗಳಿಂದ ಅಂತರಿಕ್ಷ ನೌಕೆಗಳನ್ನು ಉಪಯೋಗಿಸುತ್ತಿದ್ದಾರೆ. ಅವರು ಅನಂತ ಕಾಲದವರೆಗೂ ಬದುಕುತ್ತಾರೆ. ಇಲ್ಲಿ ಅವರಿಗೆ ಮುಪ್ಪು ಸಾವುಗಳಿಲ್ಲ. ಇಲ್ಲಿನ ಜೀವನ ಎಷ್ಟು ಮುಂದುವರೆದಿದೆ ಎಂದು ನಾವು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ಶಂಬಲ ಗೋಬಿ ಮರುಭೂಮಿಯಲ್ಲಿ ಎಲ್ಲೋ ಒಂದು ಕಡೆ ಇದೆ. ಅನೇಕ ಜನರಿಗೆ ಅದರ ಬಗ್ಗೆ ತಿಳಿದಿದೆಯಾದರೂ ಋಷಿಗಳು ಹೊರ ಪ್ರಪಂಚದಿಂದ ಇದನ್ನು ಮುಚ್ಚಿ ಹಾಕಿರುವುದರಿಂದ ಯಾರೂ ಅಲ್ಲಿಗೆ ತಲುಪಲು ಸಾಧ್ಯವಾಗಿಲ್ಲ. ಆದರೆ ಆಧ್ಯಾತ್ಮದ ಅತ್ಯುನ್ನತ ಸ್ಥಿತಿಯಲ್ಲಿರುವ ವ್ಯಕ್ತಿಗಳು ಋಷಿಗಳ ಅನುಮತಿಯೊಂದಿಗೆ ಶಂಬಲವನ್ನು ತಲುಪಬಹುದು. ಋಷಿಗಳು ಅಂಥವರನ್ನು ಶಂಬಲಕ್ಕೆ ಮಾರ್ಗದರ್ಶಿಸುತ್ತಾರೆ. ಈ ಪ್ರಯಾಣ ಏಕಮುಖವಾಗಿದ್ದು ಹಿಂದಿರುಗಲು ಸಾಧ್ಯವಿಲ್ಲ. ಸಾಕಷ್ಟು ಜನ ಅಲ್ಲಿಗೆ ಹೋಗಿದ್ದಾರೆ. ನನಗೆ ಕೆಲವು ಸಮಕಾಲೀನ ಗುರುಗಳು ಅಲ್ಲಿಗೆ ಹೋಗಿರುವ ವಿಷಯ ತಿಳಿದಿದೆ. ಆದರೆ ಅನಗತ್ಯ ವಿವಾದ ಅಥವಾ ಗೊಂದಲ ಹುಟ್ಟಬಹುದಾದ್ದರಿಂದ ನಾನವರ ಹೆಸರುಗಳನ್ನು ಹೇಳಲಾರೆ. ಶಂಬಲವನ್ನು ಮೈತ್ರೇಯ ಎಂಬ ರಾಜ ಆಳುತ್ತಿದ್ದಾನೆ. ಕೆಲವರು ಹೇಳುವಂತೆ ರಕ್ಷಕನಾಗಿ ಭೂಮಿಗೆ ಬರುತ್ತಿರುವ ಮೈತ್ರೇಯ ಇವನಲ್ಲ. ಈತ ಬುದ್ಧನೂ ಅಲ್ಲ. ಈತ ಸೂರ್ಯಲೋಕದಿಂದ ಬಂದಿರುವ ಓರ್ವ ವಿಶಿಷ್ಟ ಆತ್ಮ. ಶಂಬಲದ ಜನರು ತಮ್ಮ ಆಯ್ಕೆಯ ವಿವಿಧ ಕೆಲಸಗಳಲ್ಲಿ ತಲ್ಲೀನರಾಗಿರುತ್ತಾರೆ. ಆಧ್ಯಾತ್ಮವೂ ಒಳಗೊಂಡಂತೆ ವಿಜ್ಞಾನದ ವಿವಿಧ ರಂಗಗಳಲ್ಲಿ ಸತತವಾದ ಸಂಶೋಧನೆಗಳನ್ನು ಇಲ್ಲಿ ನಡೆಯುತ್ತಿರುತ್ತವೆ. ಒಂದು ಅರಮನೆಯಂಥ ಕಟ್ಟಡದ ಮೇಲೆ ಒಂದು ಭಾರೀ ಗಾತ್ರದ ಬಂಗಾರದ ಕಮಲವನ್ನು ಇರಿಸಲಾಗಿದೆ. ಅದರೊಳಗೆ ಒಂದು ದೊಡ್ಡ ಮಣಿ ಇದೆ. ಅದರಲ್ಲಿ ಒಂದು ಅದ್ಭುತವಾದ ಶಕ್ತಿಯನ್ನು ಇರಿಸಲಾಗಿದೆ. ಇದರಿಂದ ಹೊಮ್ಮುವಂಥ ತರಂಗಗಳು ಶಂಬಲಕ್ಕೆಲ್ಲ ವ್ಯಾಪಿಸಿ ಅದನ್ನು ದಿವ್ಯ ಸ್ಥಿತಿಯಲ್ಲಿಡುತ್ತವೆ. ಹೊರ ಜಗತ್ತಿನ ಜನರು ಇಲ್ಲಿಂದ ಚೈತನ್ಯಗಳನ್ನು ಪಡೆಯಲು ಓಂ ಮಣಿ ಪದ್ಮೇ ಹುಂ ಎಂಬ ಮಂತ್ರವನ್ನು ಉಚ್ಚರಿಸಬಹುದು. ಈ ಮಂತ್ರ ಟಿಬೆಟ್ನಲ್ಲಿ ಬಹಳಷ್ಟು ಮಂದಿಗೆ ತಿಳಿದಿದೆ. ಶಂಬಲದಲ್ಲಿ ಸಂಗ್ರಹವಾಗಿರುವ ಜ್ಞಾನವು ಎಲ್ಲರಿಗಾಗಿ ಇರುವಂಥದ್ದು. ಶಂಬಲವಾಸಿಗಳು ತಮ್ಮೆಲ್ಲ ಸಾಧನೆಗಳನ್ನು ಕೇವಲ ತಮಗಾಗಿ ಇರಿಸಿಕೊಳ್ಳ ಬಯಸುವುದಿಲ್ಲ. ಆದರೆ ನಮ್ಮ ಆಧ್ಯಾತ್ಮಿಕ ಮಟ್ಟವು ಕುಸಿದಿರುವುದರಿಂದ ಅವರು ತಮ್ಮ ಜ್ಞಾನವನ್ನು ಹೊರ ಜಗತ್ತಿಗೆ ಕೊಡಲು ಈಗ ಸಾಧ್ಯವಿಲ್ಲ. ಈ ಉನ್ನತ ಜ್ಞಾನವನ್ನು ಪಡೆಯಲು ನಾವಿನ್ನೂ ಅರ್ಹರಾಗಿಲ್ಲ. ಅಲ್ಲದೆ ಶಂಬಲವಾಸಿಗಳು ನಾವು ಎಚ್ಚೆತ್ತು ಬೆಳೆಯುವುದನ್ನು ನಿರೀಕ್ಷಿಸುತ್ತಿದ್ದಾರೆ. ನಾನು ಸೂಕ್ಷ್ಮ ಶರೀರದಲ್ಲಿ ಸಾಕಷ್ಟು ಬಾರಿ ಶಂಬಲಕ್ಕೆ ಹೋಗಿದ್ದೇನೆ. ಅಲ್ಲಿನ ಜನರನ್ನು ಭೇಟಿಯಾಗಿದ್ದೇನೆ. ಶಂಬಲದ ಬಗ್ಗೆ ನನ್ನ ಬಳಿ ಸಾಕಷ್ಟು ಮಾಹಿತಿ ಇದೆ. ಆದರೆ ಸದ್ಯಕ್ಕೆ ಇಷ್ಟು ಸಾಕು ಎನ್ನಿಸುತ್ತದೆ. ನಾನು ಸುಮ್ಮನೆ ಕಾರಣವಿಲ್ಲದೆ ಶಂಬಲದ ಬಗ್ಗೆ ಮಾತನಾಡಿಲ್ಲ. ನಾವೀಗ ಸತ್ಯಯುಗವನ್ನು ಪ್ರವೇಶಿಸುತ್ತಿರುವುದರಿಂದ ಶಂಬಲವು ನಮಗಾಗಿ ತೆರೆದುಕೊಳ್ಳುವ ಸಮಯ ಹತ್ತಿರವಾಗಿದೆ. ನಾವು ಸತ್ಯಯುಗದಲ್ಲಿ ಮುಂದುವರೆದಂತೆ ಶಂಬಲವು ಮುಕ್ತವಾಗುವುದಲ್ಲದೆ ಕ್ರಮೇಣ ಹೊರ ಪ್ರಪಂಚದ ಸ್ಥಿತಿಗತಿಗಳು ಶಂಬಲದಲ್ಲಿರುವಂತೆಯೇ ಮಾರ್ಪಡುತ್ತವೆ. ಶಂಬಲವು ವಿಸ್ತಾರಗೊಂಡಂತೆ ಬಹುಶಃ ನೂರಾರು ವರ್ಷಗಳ ನಂತರ ಇಡೀ ಭೂಮಿಯು ಶಂಬಲದಂತಾಗುತ್ತದೆ. ಸಪ್ತ ಋಷಿಗಳ ಅನುಯಾಯಿಗಳಾದ ನಾವು ಅದಕ್ಕಾಗಿ ದುಡಿಯಬೇಕು. ಮೊದಲು ಶಂಬಲವನ್ನು ಸ್ವೀಕರಿಸಲು ನಾವು ಆಧ್ಯಾತ್ಮಿಕವಾಗಿ ವೈಯಕ್ತಿಕವಾಗಿ ಬೆಳೆದು ನಂತರ ಅದನ್ನು ಹರಡಬೇಕು. ಒಮ್ಮೆ ಮಹಾರಾಷ್ಟ್ರದಲ್ಲಿರುವ ಸಂತ ಜ್ಞಾನೇಶ್ವರರ ಸಮಾಧಿಗೆ ಭೇಟಿಯಿತ್ತ ಒಬ್ಬ ಸಾಧಕ ನನ್ನೊಂದಿಗೆ ಅದರ ಬಗ್ಗೆ ಮಾತನಾಡುತ್ತಿದ್ದ.
ಅಮರ ನಮ್ಮಿಬ್ಬರನ್ನು ಪೂಜಾ ಮಂದಿರಕ್ಕೆ ಕರೆದು ಅವನನ್ನು ಕೇಳಿದರು. ಅಲ್ಲಿ ಏಕನಾಥರ ಒಂದು ಚಿತ್ರವಿದೆ, ನೀವು ನೋಡಿದಿರಾ? ಆ ಸಾಧಕ ಹೌದು ಎಂದು ಉತ್ತರಿಸಿದ. ಅಲ್ಲಿ ಏನಾದರೂ ವಿಚಿತ್ರವಾದದ್ದನ್ನು ಗಮನಿಸಿದಿರಾ? ಆ ಸಾಧಕ ನೆನಪಿಸಿಕೊಳ್ಳಲು ಪ್ರಯಾಸಪಡುತ್ತಾ ವಿಚಾರ ಮಾಡುತ್ತಿದ್ದಾಗ ಅಮರ ನೋಡಿದರು. ಆಗ ಅವರ ಕಣ್ಣುಗಳಲ್ಲಿ ಅಸಾಧಾರಣವಾದ ಹೊಳಪಿತ್ತು. ಮುಂದಿನ ಸಲ ಅಲ್ಲಿ ಹೋದಾಗ ಸರಿಯಾಗಿ ಗಮನಿಸಿ, ಅವರ ಮುಖ ನನ್ನ ಮುಖದಂತೆಯೇ ಇದೆ. ನಾನು ಏಕನಾಥನಾಗಿದ್ದೆ. ಈ ಆಕಸ್ಮಿಕ ಪ್ರಕಟಣೆ ನಮ್ಮನ್ನು ದಂಗುಬಡಿಸಿತು. ಅದರಿಂದ ಸಾವರಿಸಿಕೊಂಡ ಮೇಲೆ ಅವರೇಕೆ ಇದನ್ನು ಹೇಳಿದರೋ ಎಂದು ಯೋಚಿಸಿದೆ. ಅದು ನಮಗೆ. ಇದು ಅಮರರ ಶೈಲಿಯಾಗಿರಲಿಲ್ಲ. ಅವರು ಯಾವಾಗಲೂ ಋಷಿಗಳ ಬಗ್ಗೆ ಮಾತನಾಡುತ್ತಿದ್ದರೇ ಹೊರತು ತಮ್ಮ ಬಗ್ಗೆ ಹೆಚ್ಚು ತಿಳಿಸಿದವರಲ್ಲ. ಇದೆಲ್ಲವನ್ನು ನಿಮಗೇಕೆ ಹೇಳುತ್ತಿರುವೆನೋ ನನಗೆ ಗೊತ್ತಿಲ್ಲ. ಬಹುಶಃ ನೀವಿದನ್ನು ತಿಳಿದುಕೊಳ್ಳುವುದು ದೈವೇಚ್ಛೆ ಇರಬಹುದು. ಆದರೆ ಸದ್ಯಕ್ಕೆ ಇದನ್ನು ಉಳಿದವರಿಗೆ ತಿಳಿಸಬೇಡಿ. ನಂತರ ಗತಕಾಲದ ಯಾವುದೋ ಸಂಗತಿಯನ್ನು ನೆನಪಿಸಿಕೊಂಡಂತೆ ಅವರು ಕ್ಷಣಕಾಲ ತಡೆದರು. ಸಂತ ಜ್ಞಾನೇಶ್ವರರು ಒಬ್ಬ ಮಹಾನ್ ಆಧ್ಯಾತ್ಮಿಕ ಗುರುವಾಗಿದ್ದರು. ಜೀವ ಸಮಾಧಿಯನ್ನು ಪ್ರವೇಶಿಸಿದಾಗ ಅವರಿಗಿನ್ನೂ ಚಿಕ್ಕ ವಯಸ್ಸು. ಅವರು ಧ್ಯಾನಕ್ಕೆ ಕುಳಿತು ಸಮಾಧಿ ಸ್ಥಿತಿಯನ್ನು ಪ್ರವೇಶಿಸಿದಂತೆಯೇ ಅವರ ಸುತ್ತಲೂ ಒಂದು ಕೋಣೆಯನ್ನು ಕಟ್ಟಿ ಎಲ್ಲ ಕಿಂಡಿಗಳನ್ನು ಮುಚ್ಚಲಾಯಿತು. ಇದು ನಡೆದದ್ದು 600 ವರ್ಷಗಳಿಗಿಂತಲೂ ಹಿಂದೆ. ನೀವು ಏಕನಾಥರ ಜೀವನ ಚರಿತ್ರೆಯನ್ನು ಓದಿದರೆ ಒಮ್ಮೆ ಏಕನಾಥರು ಜ್ಞಾನೇಶ್ವರರ ಸಮಾಧಿಯನ್ನು ಪ್ರವೇಶಿಸಿ ಅವರ ತಲೆಗೆ ತಾಕುತ್ತಿದ್ದ ಒಂದು ಮರದ ಬೇರನ್ನು ತೆಗೆದ ಘಟನೆಯ ಬಗ್ಗೆ ತಿಳಿದುಕೊಳ್ಳುವಿರಿ. ನಾನು 1966ರಲ್ಲಿ ಮತ್ತೊಮ್ಮೆ ಈ ಕೆಲಸವನ್ನು ಮಾಡಬೇಕಾಯಿತು. ಒಂದು ದಿನ ಮಾರ್ಕಂಡೇಯ ಮಹರ್ಷಿಗಳು ನನ್ನನ್ನು ಕರೆದು ಜ್ಞಾನೇಶ್ವರರ ತಲೆಗೆ ಹೆಚ್ಚು ಕಡಿಮೆ ತಗುಲುವಂತಿದ್ದ ಮರದ ಬೇರೊಂದನ್ನು ತೆಗೆಯುವಂತೆ ಸೂಚಿಸಿದರು. ಅವರ ನಿರ್ದೇಶನದಂತೆ ನಾನು ಸಮಾಧಿಯ ಒಳಹೊಕ್ಕು ತೊಂದರೆ ಕೊಡುತ್ತಿದ್ದ ಆ ಬೇರನ್ನು ಕತ್ತರಿಸಿ ತೆಗೆದೆ. ನನಗೀಗಲೂ ಆಶ್ಚರ್ಯವಾಗುವುದೇನೆಂದರೆ 600 ವರ್ಷಗಳಿಗೂ ಹಿಂದೆ ತಪಸ್ಸಿಗೆ ಕುಳಿತ ಆ ಮಹಾಪುರುಷ ಈಗಲೂ ಅಷ್ಟೇ ಚಿಕ್ಕ ವಯಸ್ಸಿನವರಂತೆ ಕಾಣುತ್ತಿದ್ದದ್ದು. ಅವರು ಆಗಷ್ಟೇ ಸ್ನಾನ ಮುಗಿಸಿ ತಪಸ್ಸಿಗೆ ಕುಳಿತಂತೆ ಕಾಣುತ್ತಿದ್ದರು. ಒಳಗಿನ ಪ್ರದೇಶ ತುಂಬ ಶುಭ್ರವಾಗಿತ್ತು. ಕೆಲವು ಸೂಕ್ಷ್ಮ ಜೀವಿಗಳು ದಿನವೂ ಅಲ್ಲಿ ಭೇಟಿಯಿತ್ತು ಅದನ್ನು ಸ್ವಚ್ಛಗೊಳಿಸುತ್ತಿದ್ದಿರಬೇಕು. ಏಕೆಂದರೆ ಅಲ್ಲಿ ಬೆಳಗುತ್ತಿದ್ದ ಒಂದು ಹಣತೆ ಮತ್ತು ಆಗಷ್ಟೇ ಎಳೆದ ರಂಗೋಲಿಯನ್ನು ಕಂಡೆ. ಒಬ್ಬ ವ್ಯಕ್ತಿ ಅಷ್ಟು ದೀರ್ಘಕಾಲದವರೆಗೆ ಕುಳಿತು ಹೇಗೆ ಅಷ್ಟು ಚಿಕ್ಕವರಂತೆ ಕಾಣಲು ಸಾಧ್ಯ? ನಾನು ಅಮರರನ್ನು ಕೇಳಿದೆ. ನಮಗೆ ಗೊತ್ತಿಲ್ಲದ ಬಹಳಷ್ಟು ಸಂಗತಿಗಳಿವೆ. ಭೌತ ವಿಜ್ಞಾನವು ತನ್ನೆಲ್ಲ ಹೊಸ ಕವಲುಗಳೊಂದಿಗೆ ಅದ್ಭುತ ಪ್ರಗತಿಯನ್ನು ಸಾಧಿಸಿತು. ಆದರೆ ನಾವು ಆಧ್ಯಾತ್ಮ ವಿಜ್ಞಾನವನ್ನು ಕಡೆಗಣಿಸಿದೆವು. ಈ ವಿಜ್ಞಾನವೂ ಬೆಳೆದು ಈಗಲೂ ಬೆಳೆಯುತ್ತಿದೆ. ಅರವಿಂದರು ಮತ್ತು ಯೋಗಾನಂದರ ಸಾಧನೆಗಳನ್ನೇ ನೋಡಿ. ನಾವು ಕೆಲವು ತಂತ್ರಗಳನ್ನು ಅಭ್ಯಾಸ ಮಾಡಿ ತಪಸ್ಸಿಗೆ ಕುಳಿತರೆ ನಮ್ಮ ದೇಹಗಳು ಅದೇ ಸ್ಥಿತಿಯಲ್ಲಿ ಎಷ್ಟು ವರ್ಷಗಳವರೆಗಾದರೂ ಇರಬಲ್ಲವು. ಜನರು ಈ ರೀತಿ ಸಾವಿರಾರು ವರ್ಷಗಳವರೆಗೆ ತಪಸ್ಸಿಗೆ ಕುಳಿತಿರಬಲ್ಲರು. ಅಂಥ ಅನೇಕ ತಪಸ್ವಿಗಳನ್ನು ನಾನು ಭೇಟಿಯಾಗಿದ್ದೇನೆ. ಕಲಿಯುಗ ಪ್ರಾರಂಭಗೊಂಡಾಗ ಭೌತ ಶರೀರದಲ್ಲಿ ವಾಸಿಸುತ್ತಿರುವ ಕೆಲವು ಋಷಿಗಳು ಕಲಿಯುಗದ ಅವಧಿಯಾದ 5000 ವರ್ಷಗಳವರೆಗೆ ತಪಸ್ಸಿಗೆ ಕುಳಿತು ಈ ಯುಗವನ್ನು ದಾಟುತ್ತಾರೆ. ತಪಸ್ಸಿಗೆ ಕುಳಿತುಕೊಳ್ಳುವ ಮುನ್ನ ಅವರು ಹಿಮಾಲಯದಲ್ಲಿರುವ ನಮ್ಮ ಋಷಿಗಳಿಗೆ ತಾವೆಷ್ಟು ಕಾಲ ತಪಸ್ಸನ್ನಾಚರಿಸುತ್ತೇವೆ ಎಂದು ತಿಳಿಸಿ ಅನಂತರ ತಮ್ಮನ್ನು ಎಚ್ಚರಿಸುವಂತೆ ವಿನಂತಿಸಿಕೊಳ್ಳುತ್ತಾರೆ. ಇದು ಒಂದು ರೀತಿಯ ಅಲಾರಂ ವ್ಯವಸ್ಥೆ ಇದ್ದಂತೆ. ಈ ಅವಧಿಯಲ್ಲಿ ಅವರನ್ನು ಯಾವುದೇ ಅಡಚಣೆಯಿಂದ ರಕ್ಷಿಸಲಾಗುತ್ತದೆ
ಮತ್ತು ಅವಧಿಯ ನಂತರ ಅವರನ್ನು ಸರಿಯಾದ ವೇಳೆಗೆ ಎಚ್ಚರಿಸಲಾಗುತ್ತದೆ. ನಾನು ಅನೇಕ ಋಷಿಗಳನ್ನು ಎಚ್ಚರಗೊಳಿಸುವ ಕೆಲಸದಲ್ಲಿ ತೊಡಗಿದ್ದೆ. ಅಂಥ ಒಂದು ಘಟನೆಯ ಬಗ್ಗೆ ಈಗ ಹೇಳುತ್ತೇನೆ ಕೇಳಿ. ಅಮರ ಮುಂದುವರೆಸಿದಂತೆ ನಾವು ಏಕಾಗ್ರತೆಯಿಂದ ಆಲಿಸಿದೆವು. ಅದು ಉತ್ತರ ಕರ್ನಾಟಕದ ಒಂದು ದೇವಸ್ಥಾನವಾಗಿತ್ತು. ಅದರ ಬಗ್ಗೆ ನಿಖರವಾದ ಮಾಹಿತಿಯನ್ನು ಕೊಡಲಾರೆ, ಅದು ಅಷ್ಟು ಮುಖ್ಯವೂ ಅಲ್ಲ. ಅಲ್ಲಿ ಸುಮಾರು 5,000 ವರ್ಷಗಳಿಂದ ತಪಸ್ಸು ಮಾಡುತ್ತಿದ್ದ ಒಬ್ಬ ಋಷಿಯನ್ನು ಎಚ್ಚರಗೊಳಿಸಲು ನನಗೆ ಸೂಚಿಸಲಾಯಿತು. ನಾನು ಅಲ್ಲಿಗೆ ಖುದ್ದಾಗಿ ಹೋದೆ. ಆ ದೇವಸ್ಥಾನ ಒಂದು ದಿಬ್ಬದ ಮೇಲಿದ್ದು ಆಗ ಹೆಚ್ಚು ಭಕ್ತರು ಇರಲಿಲ್ಲ. ಅಲ್ಲಿದ್ದ ಕೆಲವೇ ಮಂದಿ ಹತ್ತಿರದ ಹಳ್ಳಿಯವರಾಗಿದ್ದು ಆ ಹಳ್ಳಿಯು ಅನೇಕ ಕಿಲೋಮೀಟರ್ಗಳ ದೂರದಲ್ಲಿತ್ತು. ಸಂಜೆಯ ಹೊತ್ತಿಗೆ ಎಲ್ಲ ಭಕ್ತರು ಅಲ್ಲಿಂದ ಹೊರಟ ಮೇಲೆ ಪೂಜಾರಿಯು ದೇವಸ್ಥಾನದ ಬಾಗಿಲು ಮುಚ್ಚಲು ತಯಾರಾಗುತ್ತಿದ್ದ. ಆತನೂ ಅದೇ ಹಳ್ಳಿಯವನೇ. ನಾನು ಅವನನ್ನು ಆ ರಾತ್ರಿಯ ಮಟ್ಟಿಗೆ ದೇವಸ್ಥಾನದಲ್ಲಿ ಉಳಿದುಕೊಳ್ಳಲು ಅವಕಾಶ ಕೊಡುವಂತೆ ಕೇಳಿದೆ. ಮೊದಲು ಆತ ನಿರಾಕರಿಸಿದ. ನಂತರ ಪ್ರಶ್ನೆಗಳ ಸುರಿಮಳೆಗೈದ. ನನಗೆ ಆ ದೇವಸ್ಥಾನ ಇಷ್ಟವಾಗಿದೆ ಎಂದು, ಆ ರಾತ್ರಿ ಅಲ್ಲಿ ಧ್ಯಾನ ಮಾಡುತ್ತೇನೆಂದು ಅವನನ್ನು ಒಪ್ಪಿಸುವುದು ಸುಲಭದ ಕೆಲಸವಾಗಿರಲಿಲ್ಲ. ಅನಂತರ ಒಲ್ಲದ ಮನಸ್ಸಿನಿಂದಲೇ ಆತ ಒಪ್ಪಿಕೊಂಡ. ಆ ದೇವಸ್ಥಾನ ಚಿಕ್ಕದಾಗಿದ್ದರೂ ಅದರ ಕಾಂಪೌಂಡಿನೊಳಗೆ ಒಂದು ದೊಡ್ಡ ಕೊಳವಿತ್ತು. ಒಬ್ಬ ಋಷಿಯು ತಮ್ಮ ಸೂಕ್ಷ್ಮ ರೂಪದಲ್ಲಿ ಸದಾಕಾಲವೂ ನನ್ನೊಂದಿಗಿದ್ದರು. ನಾವು ಆ ದೇಗುಲದ ದೇವಿಯನ್ನು ಆವಾಹಿಸಿ ಆಕೆಗೆ ನಮ್ಮ ಕಾರ್ಯವನ್ನು ವಿವರಿಸಿ ಆಕೆಯಿಂದ ಅನುಮತಿಯನ್ನು ಪಡೆದೆವು. ದೇವಿ ನಮ್ಮನ್ನು ಹರಸಿದಳು. ನಾವು ಮಧ್ಯರಾತ್ರಿಯವರೆಗೆ ಕಾದೆವು. ನನಗೆ ಹೇಗೆ ಮುಂದುವರಿಯಬೇಕು ಅಥವಾ ನಿಖರವಾಗಿ ಏನು ಮಾಡಬೇಕು ಎಂದು ತಿಳಿದಿರಲಿಲ್ಲ. ನನ್ನೊಂದಿಗಿದ್ದ ಋಷಿಯನ್ನೇ ನಾನು ಅವಲಂಬಿಸಿದ್ದೆ. ಅವರು ಆ ಜಾಗದ ಬಗ್ಗೆ ಅನೇಕ ವಿವರಗಳನ್ನು ನೀಡುತ್ತಿದ್ದರು. ಆ ಪ್ರದೇಶದ ರಾಜನಿಗೆ ಬಿದ್ದ ಕನಸಿನಲ್ಲಿ ಅಲ್ಲಿ ಒಂದು ದೇವಸ್ಥಾನವನ್ನು ಕಟ್ಟಿಸಲು ಸೂಚಿಸಲಾಯಿತಂತೆ. ದೇವಸ್ಥಾನದ ನಿರ್ಮಾಣವಾದ ಮೇಲೆ ಅವನ ಇಷ್ಟಗಳೆಲ್ಲ ನೆರವೇರಿ ನಂತರ ಆತ ಸನ್ಯಾಸ ಸ್ವೀಕರಿಸಿದನಂತೆ. ಮಧ್ಯರಾತ್ರಿ ಹತ್ತಿರವಾದಂತೆ ಆ ಋಷಿ ನನಗೆ ಈಜಲು ಬರುತ್ತದೆಯೇ ಎಂದು ಕೇಳಿದರು. ನಾನು ಇಲ್ಲ ಎಂದೆ. ಅವರಿಗೆ ವ್ಯಥೆಯಾಯಿತು, ಏಕೆಂದರೆ ನಾನು ಆ ಕೊಳದ ಆಳಕ್ಕೆ ಇಳಿಯಬೇಕಾಗಿತ್ತು. ನನಗೆ ಅವರ ಸೂಚನೆಗಳನ್ನು ಪಾಲಿಸುವುದಲ್ಲದೆ ಅನ್ಯ ಮಾರ್ಗವಿರಲಿಲ್ಲ. ಕಣ್ಣು ಮೂಗು ಮುಚ್ಚಿಕೊಂಡು ಸೀದಾ ಕೊಳದೊಳಗೆ ಧುಮುಕಿದೆ. ಅವರು ನನ್ನನ್ನು ನೀರಿನ ಆಳಕ್ಕೆ ಕರೆದೊಯ್ದು ಆಚೆಗಿಳಿದರು. ಕೆಲವೇ ದೀರ್ಘ ನಿಮಿಷಗಳ ನಂತರ ನಾನು ಕಣ್ಣು ತೆರೆದು ಉಸಿರೆಳೆದುಕೊಂಡೆ. ನಾವು ಒಂದು ಗುಹೆಯನ್ನು ತಲುಪಿದ್ದೆವು. ಇಡೀ ಗುಹೆಯ ತುಂಬ ಮಂದ ಬೆಳಕು ತುಂಬಿದ್ದು ಬೆಳಕಿನ ಮೂಲ ಕಾಣಿಸುತ್ತಿರಲಿಲ್ಲ. ಅಲ್ಲಿ ಒಂದು ಮೂಲೆಯಲ್ಲಿ ಒಬ್ಬ ವ್ಯಕ್ತಿ ತಪಸ್ಸು ಮಾಡುತ್ತಾ ಕುಳಿತಿದ್ದರು. ಋಷಿಯು ನನಗೆ ಮೌನವಾಗಿ ಸೂಚನೆಗಳನ್ನು ನೀಡಿದರು. ನಾವು ಆಗ ಮಾನಸಿಕವಾಗಿ ಸಂಭಾಷಿಸುತ್ತಿದ್ದೆವು. ಅವರು ಒಂದು ಸಣ್ಣ ಸೀಸೆಯನ್ನು ಪ್ರತ್ಯಕ್ಷಗೊಳಿಸಿ ನನಗೆ ಕೊಟ್ಟರು. ಅದರಲ್ಲಿ ಯಾವುದೋ ಎಣ್ಣೆ ಇತ್ತು. ಆ ಎಣ್ಣೆಯನ್ನು ತಪಸ್ವಿಯ ದೇಹಕ್ಕೆ ಹಚ್ಚಲು ಹೇಳಿದರು. ನಾನು ಅತ್ಯಂತ ಎಚ್ಚರಿಕೆಯಿಂದ ಎಣ್ಣೆ ಸವರಿದೆ. ಅವರು ಉಸಿರಾಡುತ್ತಿರಲಿಲ್ಲ. ಅವರ ದೇಹ ತಣ್ಣಗಿತ್ತು. ಎಣ್ಣೆ ಹಚ್ಚಿದ ನಂತರ ಋಷಿಯು ನನಗೊಂದು ಮಂತ್ರವನ್ನು ಕೊಟ್ಟು ಅದನ್ನು ತಪಸ್ವಿಯ ಕಿವಿಯಲ್ಲಿ ಉಸುರಲು ಹೇಳಿದರು. ನಾನು ಹೇಳಿದೆ. ಅನಂತರ ಅವರು ನನಗೆ ತಕ್ಷಣವೇ ನೀರಿಗೆ ಜಿಗಿಯಲು ಹೇಳಿದಾಗ ನಾನು ಜಿಗಿದೆ. ಅವರು ಲಘುಬಗೆಯಿಂದ ನನ್ನನ್ನು ಕೊಳದ ಇನ್ನೊಂದು ಬದಿಗೆ ಕರೆತಂದರು. ನಾನು ಕೊಳದಿಂದ ಹೊರಬಂದ ಮರುಕ್ಷಣವೇ ನೀರಿನಾಳದಲ್ಲಿ ದೊಡ್ಡ ಶಬ್ದವೊಂದು ಕೇಳಿಸಿತು. ಅಲ್ಲಿ ಸ್ಫೋಟವಾಗಿದೆಯೇನೋ ಎಂಬಂತೆ ಕತ್ತಲಿನಲ್ಲಿ ಅಲೆಗಳು ತುಯ್ದಾಡುತ್ತಿದ್ದವು. ಋಷಿಯು ಯಾವ ಉದ್ವೇಗವೂ ಇಲ್ಲದ ಧ್ವನಿಯಲ್ಲಿ ವಿವರಿಸಿದರು. ಈಗ ಅವರು ಕಣ್ತೆರೆದಿದ್ದಾರೆ. ನಾನು ಬೆಳಗಿನ ತನಕ ಅಲ್ಲೇ ನಿದ್ರಿಸಿದೆ. ಪೂಜಾರಿಯು ಹೊರಗಿನಿಂದ ಬಾಗಿಲು ತೆರೆದು ಎಲ್ಲವೂ ಹಿಂದಿನ ಸಂಜೆ ಇದ್ದಂತೆಯೇ ಸರಿಯಾಗಿರುವುದನ್ನು ಕಂಡು ನಿರಾಳವಾದ. ನಾನು ನಸುನಕ್ಕು
ಆತನಿಗೆ ಧನ್ಯವಾದ ಹೇಳಿ ಹೊರಬಂದೆ. ನಾನು ದಿಬ್ಬದಿಂದ ಕೆಳಗಿಳಿಯುತ್ತಿದ್ದಂತೆ ಎತ್ತರವಾಗಿದ್ದ ವ್ಯಕ್ತಿಯೊಬ್ಬರು ನನಗಾಗಿ ಕಾಯುತ್ತಿರುವುದನ್ನು ಕಂಡೆ. ಅವರು ಕೊಳದ ಅಡಿಯಲ್ಲಿದ್ದ ಗುಹೆಯಲ್ಲಿ ತಪಸ್ಸು ಮಾಡುತ್ತಿದ್ದ ಅದೇ ಋಷಿಯಾಗಿದ್ದರು. ಅವರು ಹೇಗೆ ಹೊರಬಂದರೋ ತಿಳಿಯದೆ ನನಗೆ ಆಶ್ಚರ್ಯವಾಯಿತು. ಅವರು ಮಾನಸಿಕವಾಗಿ ನನ್ನನ್ನು ಕೇಳಿದರು, ಈಗಿನ ರಾಜ ಯಾರು? ನಾನು ಅವರಿಗೆ ಈಗ ಯಾವ ರಾಜರೂ ಇಲ್ಲವೆಂದು, ಇದು ಪ್ರಜಾಪ್ರಭುತ್ವದ ಕಾಲವೆಂದು ವಿವರಿಸಿದೆ. ಅವರಿಗೆ ಅರ್ಥವಾಗಲಿಲ್ಲ. ನಾನು ಸ್ಪಷ್ಟವಾಗಿ ವಿವರಿಸಿದೆ. ನಂತರ ಅವರು ಕಾಶಿಗೆ ಹೋಗುವ ಮಾರ್ಗವನ್ನು ಕೇಳಿದರು. ಅವರಿಗೆ ನಡೆದು ಹೋಗುವ ಮನಸ್ಸಿತ್ತು. ನಾನವರಿಗೆ ಈಗ ನಡೆಯುವ ಅಗತ್ಯ ಇಲ್ಲವೆಂದು, ಈಗ ವಾಹನ ಸೌಕರ್ಯವಿದೆಯೆಂದು ತಿಳಿಸಿ ಅವರಿಗೆ ಹಣ ಕೊಟ್ಟೆ. ಕಾಗದದ ಹಣವನ್ನು ಕಂಡು ಅವರಿಗೆ ವಿನೋದವೆನ್ನಿಸಿರಬೇಕು. ಅವರು ಹಣ ಪಡೆಯದೆ ನಡೆದು ಹೋಗಲು ತೀರ್ಮಾನಿಸಿದರು. 7 ಅಡಿ ಎತ್ತರವಿದ್ದ ಆ ತಪಸ್ವಿ ರಾಜಗಾಂಭೀರ್ಯದಿಂದ ನಡೆದು ಹೋಗುತ್ತಿದ್ದರೆ ನಾನು ಮತ್ತೆ ಅವರನ್ನು ನೋಡಲಾರೆ ಎಂದು ನನಗೆ ಅರಿವಾಗಿ ನನ್ನ ಹೃದಯ ತುಂಬಿ ಬಂದಿತು. ಅವರು ನಡೆಯುತ್ತಾ ನಿಧಾನವಾಗಿ ಮಾಯವಾದ ದಿಗಂತವನ್ನೇ ಬಹಳ ಕಾಲ ನೋಡುತ್ತಾ ಉಳಿದೆ. ಅದೊಂದು ಮಂಗಳವಾರವಾಗಿತ್ತು. ನಮ್ಮ ಬಡಾವಣೆಯ ಒಂದು ಮನೆಯಲ್ಲಿ ಆ ದಿನ ನಾವು ಒಟ್ಟುಗೂಡುತ್ತಿದ್ದೆವು. 2 ಮಂಗಳವಾರಗಳನ್ನು ತಪ್ಪಿಸಿಕೊಂಡ ನಂತರ ನಾನಲ್ಲಿಗೆ ಹೋದೆ. ಆಗಲೇ ತಡವಾಗಿತ್ತು. ಬೇಗನೆ ಅಲ್ಲಿ ಹೋದರೆ ಬೀಗ ಹಾಕಿದ್ದ ಮನೆಯ ಮುಂದೆ ಅಮರ ಒಬ್ಬರೇ ನಿಂತಿದ್ದನ್ನು ಕಂಡು ನನಗೆ ದಿಗ್ಭ್ರಮೆಯಾಯಿತು. ಆ ಮನೆಯವರಿಗೆ ಅಲ್ಲಿ ಸಾಧಕರು ಒಟ್ಟುಗೂಡುವುದು ಇಷ್ಟವಿರಲಿಲ್ಲ. ಅದಕ್ಕೆ ಅವರು ಮನೆಗೆ ಬೀಗ ಹಾಕಿ ಹೊರಹೋಗುವ ಮೂಲಕ ಎಲ್ಲರಿಗೂ ಸಾಕಷ್ಟು ಸಂಕೇತಗಳನ್ನು ಕೊಟ್ಟಿದ್ದರು. ಅಲ್ಲಿ ಆ ದಿನ ಯಾರೂ ಬಂದಿರಲಿಲ್ಲ. ಆ ಹಿಂದಿನ ಮಂಗಳವಾರವೂ ಮನೆಗೆ ಬೀಗ ಹಾಕಲಾಗಿತ್ತು. ನನಗೆ ತುಂಬ ಬೇಸರವಾಗಿ ಇರುಸುಮುರುಸಾಯಿತು. ಅಮರ ನನ್ನತ್ತ ಮುಗುಳ್ನಕ್ಕು ಸಮಾಧಾನಗೊಳಿಸುವ ಧ್ವನಿಯಲ್ಲಿ ನುಡಿದರು, ನಾವು ಈ ರೀತಿ ಒಟ್ಟುಗೂಡಿದಾಗ ಒಬ್ಬ ಋಷಿ ಇಲ್ಲಿಗೆ ಬರುತ್ತಾರಲ್ಲದೆ ಅನೇಕ ಅಶರೀರ ಸಾಧಕರು ಹೆಚ್ಚಿನದ್ದನ್ನು ಕಲಿತು ಧ್ಯಾನ ಮಾಡಲು ಭೇಟಿ ನೀಡುತ್ತಾರೆ. ಅವರನ್ನು ಸ್ವಾಗತಿಸಿ ಇನ್ನು ಮುಂದೆ ನಾವಿಲ್ಲಿ ಭೇಟಿಯಾಗಲು ಸಾಧ್ಯವಿಲ್ಲ ಎಂದು ಅವರಿಗೆ ತಿಳಿಸಲು ಕಾಯುತ್ತಿದ್ದೇನೆ. ನಾನು ಎಲ್ಲ ರೀತಿಯ ಜನರನ್ನು ಭೇಟಿಯಾಗಿ ಸಾಕಷ್ಟು ಬದುಕನ್ನು ನೋಡಿದ್ದೇನೆ. ಇಂಥ ವಿಷಯಗಳ ಬಗ್ಗೆ ಕಹಿ ಭಾವನೆಯನ್ನು ಬೆಳೆಸಿಕೊಳ್ಳುವುದು ಸುಲಭ, ಆದರೆ ನಾವು ಹಾಗೆ ಮಾಡಬಾರದು. ಇದು ನಮ್ಮ ಕೆಲಸದ ಒಂದು ಭಾಗ. ನೀವು ಕೂಡ ಬಹಳಷ್ಟು ಕಹಿ ಅನುಭವಗಳನ್ನು ಎದುರಿಸಬೇಕಾಗುತ್ತದೆ. ಆದರೆ ಯಾವತ್ತೂ ತಾಳ್ಮೆ ಕಳೆದುಕೊಳ್ಳಬೇಡಿ. ಹಾಗೆ ಮಾಡಿದರೆ ನೀವು ಗುರಿಯಿಂದ ದೂರವಾಗುವಿರಿ. ಅಮರ ಯಾವುದರ ಬಗ್ಗೆಯಾದರೂ ಸಿಟ್ಟುಗೊಂಡದ್ದು ಇಲ್ಲವೇ ಬೇಸರಗೊಂಡದ್ದನ್ನು ನಾನೆಂದೂ ನೋಡಿರಲಿಲ್ಲ. ನಿರಾಶೆ? ಹೌದು. ಬಹಳಷ್ಟು ಸಲ ನಾವು ಅವರ ನಿರೀಕ್ಷೆಯ ಮಟ್ಟಕ್ಕೆ ಏರದಿದ್ದಾಗ ಬಹುಶಃ ಎಲ್ಲ ಗುರುಗಳಂತೆಯೇ ಅವರು ನಿರಾಶರಾಗಿದ್ದರು. ಅವರು ಪ್ರತಿಕ್ರಿಯಿಸುವ ರೀತಿ ಮಾತ್ರ ಸಂಪೂರ್ಣವಾಗಿ ವಿಭಿನ್ನವಾಗಿ ಗಂಭೀರವಾಗಿರುತ್ತಿತ್ತು. ಜೀವನವನ್ನು ಖಂಡಿಸುವುದು ಸುಲಭ, ಆದರೆ ಅದನ್ನು ಪ್ರೀತಿಸುವುದು ಅಷ್ಟು ಸುಲಭವಲ್ಲ. ನಾವು ಈ ಲೋಕದ ಎಲ್ಲ ದ್ವಂದ್ವಗಳ ಮೇಲೇರಿ ಜೀವನವನ್ನು ಉನ್ನತ ದೃಷ್ಟಿಕೋನದಿಂದ ನೋಡಬೇಕು. ಇಲ್ಲಿನ ಒಳಿತು ಕೆಡುಕು ಎಲ್ಲವೂ ಭಗವಂತನ ಲೀಲೆಯೇ. ಎರಡರಲ್ಲೂ ನಾವು ಕಲಿಯಬೇಕಾದ ಪಾಠಗಳಿವೆ. ಇಲ್ಲಿ ಪಾಠ ಮುಖ್ಯವೇ ಹೊರತು ಅದು ಕೊಡುವ ನೋವಲ್ಲ. ಧ್ಯಾನ ಒಂದೇ ನಮಗೆಲ್ಲವನ್ನೂ ಕಲಿಸುವುದಿಲ್ಲ. ಅದು ಬಾಗಿಲುಗಳನ್ನು ತೆರೆಯುತ್ತದೆ ಅಷ್ಟೆ. ನಾವು ಅಭ್ಯಸಿಸಿ ವಿಚಾರ ಮಾಡಿ ಕನಸು ಕಾಣಬೇಕು. ನೀವು ಒಬ್ಬ ಅನುಭಾವಿ, ತತ್ವಜ್ಞಾನಿ ಮತ್ತು ಕವಿ ಎಲ್ಲವೂ ಆಗಬೇಕಾಗಿರುತ್ತದೆ. ಆಗ ಎಲ್ಲವನ್ನೂ ಒಟ್ಟಾರೆಯಾಗಿ ನೋಡಿ ಧ್ಯಾನದಲ್ಲಿ, ಪ್ರಕೃತಿಯಲ್ಲಿ ಮತ್ತು ವಿಸ್ತಾರಗೊಂಡು ಪ್ರಜ್ಞೆಯಲ್ಲಿ ನಾವು ದೇವರ ಅನುಭವವನ್ನು ಹೊಂದಬಹುದು. ಅರವಿಂದರು ಹೇಳಿದರು, ಇಡೀ ಬದುಕೇ ಯೋಗ. ಅದೆಷ್ಟು ಸತ್ಯ! ಅಮರ ಕೇವಲ ಧ್ಯಾನ ಕಲಿಸುವ ಗುರುವಾಗಿರಲಿಲ್ಲ. ಅವರೊಬ್ಬ ಪರಮ ಗುರುವಾಗಿದ್ದರಲ್ಲದೆ ನಾವು ಸದಾ ಶಕ್ತಿ ಪಡೆಯಬಲ್ಲ ಒಂದು ಶಕ್ತಿ ವಲಯವಾಗಿದ್ದರು.
ನಾವು ಯಾವ ಮುಚ್ಚುಮರೆಯೂ ಇಲ್ಲದೆ ಅವರಲ್ಲಿ ಏನನ್ನಾದರೂ ಹೇಳಿಕೊಂಡು ಅವರಿಂದ ಅತ್ಯಂತ ಸೂಕ್ತ ಮಾರ್ಗದರ್ಶನ ಮತ್ತು ಕರಾರುಗಳಿಲ್ಲದ ಸಹಾಯ ಪಡೆಯಬಲ್ಲ ತಂದೆಯಂತಿದ್ದರು. ಒಮ್ಮೆ ಆಗಷ್ಟೇ ಮದುವೆಯಾಗಿದ್ದ ನನ್ನ ಸ್ನೇಹಿತನನ್ನು ಅವರಲ್ಲಿಗೆ ಕರೆದೊಯ್ದಿದ್ದೆ. ಆತ ಅಮರರೊಂದಿಗೆ ಒಬ್ಬನೇ 1 ತಾಸು ಕಳೆದು ಹೊರಬಂದಾಗ ಸಂತಸದಿಂದ ಬೀಗುತ್ತಿದ್ದ. ಆತ ಕೇಳಿದಾಗ ಅಮರ ಅವನಿಗೆ ಲೈಂಗಿಕತೆ ಮತ್ತು ಮದುವೆಯ ಬಗ್ಗೆ ವಿವರಿಸಿದ್ದರು. ಆತ ಓರ್ವ ಮುಸ್ಲಿಂ ಆಗಿದ್ದ. ಅವನಿಗೆ ಧ್ಯಾನ ಮಾಡುವ ಆಸೆಯಿತ್ತು. ಅಮರ ಅವನಿಗೆ ಸೂಕ್ತ ಮಾರ್ಗದರ್ಶನ ನೀಡಿ ಉರ್ದುವಿನಲ್ಲಿ ಒಂದು ಮಂತ್ರವನ್ನು ಕೊಟ್ಟಿದ್ದರು. ವಿವಿಧ ಬಡಾವಣೆಗಳಲ್ಲಿ ನಡೆಯುತ್ತಿದ್ದ ವಾರದ ಸಭೆಗಳು ಅತ್ಯಂತ ಆಸಕ್ತಿಕರವೂ ಪ್ರಯೋಜನಕಾರಿಯೂ ಆದವು. ವರ್ತಮಾನದ ಬದುಕಿನ ಬಗ್ಗೆ ಅವರು ಆಕಸ್ಮಿಕವಾಗೆಂಬಂತೆ ಆಡುತ್ತಿದ್ದ ಮಾತುಗಳು ಅತ್ಯಂತ ಶಿಕ್ಷಣಾತ್ಮಕವಾದವು. ನಾವು ಬದುಕನ್ನು ವಿಭಿನ್ನ ರೀತಿಯಲ್ಲಿ ಬದುಕಬಹುದು ಎಂದು ನಮಗೆ ತಿಳಿದೇ ಇರಲಿಲ್ಲ. ಭವಿಷ್ಯದ ಘಟನೆಗಳ ಬಗ್ಗೆ ಅವರು ಆಕಸ್ಮಿಕವೆಂಬಂತೆ ಆಡುತ್ತಿದ್ದ ಮಾತುಗಳೆಲ್ಲ ಯಾವಾಗಲೂ ನಿಜವಾಗುತ್ತಿದ್ದವು. ಅವರೆಂದೂ ರಾಜಕೀಯವನ್ನು ಚರ್ಚಿಸದಿದ್ದರೂ ಅವರಿಗೆ ಎಲ್ಲವೂ ತಿಳಿದಿತ್ತು. ಒಮ್ಮೆ ಅವರು, ಇಂದಿರಾ ಗಾಂಧಿ ಚುನಾವಣೆಯಲ್ಲಿ ಸೋಲಬಹುದು ಎಂದು ನಾನು ಹೇಳಿದರೆ ಯಾರು ನಂಬುತ್ತಾರೆ ಹೇಳಿ ಎಂದರು. ಯಾರೂ ನಂಬುತ್ತಿರಲಿಲ್ಲ. ಆದರೆ ಆಕೆ ಸೋತಳು. ಅಂದಿನಿಂದ ಅವರಾಡಿದ ಪ್ರತಿ ಮಾತನ್ನು ನಮ್ಮ ಮನಸ್ಸಿನಲ್ಲಿ ಎಚ್ಚರಿಕೆಯಿಂದ ಗುರುತು ಹಾಕಿಕೊಂಡೆವು ಮತ್ತು ಇದರಿಂದ ನಮಗೆ ಅದ್ಭುತವಾದ ಭವಿಷ್ಯವಾಣಿಗಳು ದೊರೆತವು. ಒಮ್ಮೆ ವಾರದ ಸಭೆಯೊಂದರಲ್ಲಿ ಅಮರ ವಿವರಿಸಿದರು. ಕೆಲವೊಮ್ಮೆ ಜನರು ನನ್ನನ್ನು ಸೂಕ್ಷ್ಮ ಲೋಕಗಳಿಗೂ ನಮ್ಮ ಇಂದಿನ ಬದುಕಿಗೂ ಏನು ಸಂಬಂಧವಿದೆ ಎಂದೋ ಅಥವಾ ಸೂಕ್ಷ್ಮ ಶರೀರ ಪ್ರಯಾಣ ಒಂದು ಆಧ್ಯಾತ್ಮಿಕ ಅಭ್ಯಾಸವೇ ಎಂದೋ ಕೇಳುತ್ತಾರೆ. ಇವುಗಳನ್ನು ಸ್ವಲ್ಪ ಪೂರ್ವಜ್ಞಾನವಿಲ್ಲದೆ ಪ್ರತ್ಯೇಕವಾಗಿ ವಿವರಿಸಲು ಸಾಧ್ಯವಿಲ್ಲದಿದ್ದರಿಂದ ನಾನು ಇಂಥ ಪ್ರಶ್ನೆಗಳಿಗೆ ಉತ್ತರಿಸುವುದಿಲ್ಲ. ಆದರೆ ನೀವು ಅರ್ಥ ಮಾಡಿಕೊಳ್ಳಬಲ್ಲಿರಿ. ನೆನಪಿಡಿ, ಈ ಜಗತ್ತು ಸೂಕ್ಷ್ಮಲೋಕದ ವಿಸ್ತರಣೆ ಮಾತ್ರ. ಎಲ್ಲ ಘಟನೆಗಳು ಮೊದಲು ಸೂಕ್ಷ್ಮಲೋಕದಲ್ಲಿ ಜರುಗಿ ನಂತರ ಇಲ್ಲಿ ಮೈದಾಳುತ್ತದೆ. ಅದು ಚುನಾವಣೆಗಳಾಗಿರಬಹುದು ಅಥವಾ ವಿಶ್ವಯುದ್ಧಗಳೇ ಆಗಿರಬಹುದು. ಒಂದು ಹುಟ್ಟು, ಮದುವೆ, ಅಪಘಾತ ಅಥವಾ ಯಾವುದಾದರೂ ಆಗಿರಬಹುದು. ನಾವೀಗ ಸೂಕ್ಷ್ಮಲೋಕವನ್ನು ಪ್ರವೇಶಿಸಿ ಭವಿಷ್ಯದೊಳಗೆ ಕಣ್ಣು ಹಾಯಿಸಿದರೆ ಎಷ್ಟೆಲ್ಲ ತಿಳಿದುಕೊಳ್ಳಬಹುದು. ಆದರೆ ಖಂಡಿತವಾಗಿ ನಡೆಯುತ್ತದೆ ಎನ್ನುವಂಥ ವಿಧಿ ಯಾವುದೂ ಇಲ್ಲ. ಭವಿಷ್ಯದ ಯಾವುದೇ ಘಟನೆಯನ್ನು ಆಧ್ಯಾತ್ಮಿಕ ಸಿದ್ಧಿಗಳಿಂದ ಮತ್ತು ಧ್ಯಾನದಿಂದ ಬದಲಿಸಬಹುದು. ಒಂದು ಅಪಘಾತವನ್ನಾಗಲಿ ಮಹಾಯುದ್ಧವನ್ನೇ ಆಗಲಿ ನಾವು ತಪ್ಪಿಸಬಹುದು. ಇದೇ ಕಾರಣಕ್ಕೆ ನಾವು ಸೂಕ್ಷ್ಮಲೋಕದಲ್ಲಿ ಬಹಳಷ್ಟು ಕೆಲಸಗಳನ್ನು ಮಾಡುತ್ತೇವೆ ಮತ್ತು ಈ ಪರಿಹಾರ ಕಾರ್ಯಗಳು ಭೌತಿಕ ಮಟ್ಟದಲ್ಲಿ ಉತ್ತಮ ಫಲಿತಾಂಶಗಳನ್ನು ತರುತ್ತವೆ. ನಮಗೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ದೊರಕಿಸಿಕೊಡಲು ನಮ್ಮ ಋಷಿಗಳು ಎಷ್ಟು ಕಷ್ಟಪಟ್ಟರು ಎನ್ನುವುದು ಯಾರಿಗೂ ತಿಳಿದಿಲ್ಲ. ನಮಗೆ ಸ್ವಾತಂತ್ರ್ಯ ಬಂದ ನಂತರ ವಿಶ್ವಾಮಿತ್ರ ಮಹರ್ಷಿಗಳು ಈ ದೇಶಕ್ಕೆ ಒಂದು ಉಡುಗೊರೆಯನ್ನು ನೀಡಬಯಸಿದರು. ಅವರು ಅತ್ಯುನ್ನತ ಲೋಕಕ್ಕೆ ಹೋಗಿ ಅಲ್ಲಿಂದ ಒಂದು ಮಹಾಶಕ್ತಿಯನ್ನು ತಂದರು. ಆ ಶಕ್ತಿಯನ್ನು ಅವರು ಒಬ್ಬ ಬಲಶಾಲಿ ವ್ಯಕ್ತಿಗೆ ಕೊಡಲು ಇಚ್ಛಿಸಿದರು. ಆ ನಾಯಕ ಮಾಡಬೇಕಾಗಿದ್ದ ಒಂದೇ ಕೆಲಸವೆಂದರೆ ಈ ಶಕ್ತಿಯನ್ನು ದೇಶದ ಪರವಾಗಿ ಸ್ವೀಕರಿಸಿ ಅದನ್ನು ಸಂರಕ್ಷಿಸಿಡುವುದಾಗಿತ್ತು. ವಿಶ್ವಾಮಿತ್ರರು ಆ ಕಾಲದ ಅನೇಕ ಮುಖಂಡರನ್ನು ಸೂಕ್ಷ್ಮ ಮಟ್ಟದಲ್ಲಿ ಭೇಟಿಯಾದರು. ಆದರೆ ಯಾರೂ ಅದನ್ನು ಸ್ವೀಕರಿಸಲು ಸಿದ್ಧರಿರಲಿಲ್ಲ. ಇದು ತುಂಬ ವಿಚಿತ್ರವಾಗಿತ್ತು. ಪ್ರತಿಯೊಬ್ಬರಿಗೂ ಅವರದೇ ಸ್ವಂತ ಕೆಲಸವಿತ್ತು. ಆಗ ಮಹರ್ಷಿಗಳು ನನ್ನ ಮೂಲಕ ಸ್ವರ್ಗ ಸಮಾನವಾದ ಒಂದು ವಿಶೇಷ ಭೂಮಿಯಲ್ಲಿದ್ದ ಮಹಾಭಾರತದ ವೀರರಿಗೆ ಸುದ್ದಿ ಕಳಿಸಿ ಅವರು ಕೆಳಗಿಳಿದು ಬಂದು ಈ ದೇಶದ ಪರವಾಗಿ ಆ ಶಕ್ತಿಯನ್ನು ಸ್ವೀಕರಿಸುವಂತೆ ಹೇಳಿದರು. ಆದರೆ ದುರದೃಷ್ಟವಶಾತ್ ಅವರು ತಕ್ಷಣವೇ ಬರಲು ನಿರಾಕರಿಸಿದರು. ವಿಶ್ವಾಮಿತ್ರರಿಗೆ ತುಂಬ ನಿರಾಶೆಯಾಯಿತು. ಅವರು ಆ ಶಕ್ತಿಯನ್ನು ಆಕಾಶಕ್ಕೆ ಎಸೆದಾಗ ಅದು ಕೋಟ್ಯಾಂತರ ಅಣು ಬಾಂಬ್ಗಳಂತೆ ಸಿಡಿಯಿತು.
ನಾನು ಆ ಸ್ಫೋಟದ ಹತ್ತಿರವೇ ಇದ್ದೆನಾದ್ದರಿಂದ ನನ್ನ ಸೂಕ್ಷ್ಮ ಶರೀರಕ್ಕೆ ಹಾನಿಯಾಯಿತು. ನಾನು ನನ್ನ ದೇಹಕ್ಕೆ ಮರಳಿ ಬಂದಾಗ ಮೈಯೆಲ್ಲ ಸುಡುತ್ತಿರುವ ಅನುಭವವಾಯಿತು. ವೈದ್ಯರಿಂದ ಯಾವುದೇ ಸಹಾಯವಾಗಲಿಲ್ಲ. ಆಗ ವಿಶ್ವಾಮಿತ್ರ ಮಹರ್ಷಿಗಳು ಬಂದು ನನ್ನನ್ನು ಗುಣಪಡಿಸಿದರು. ನಂತರ ಅವರು ಈ ತಾರಾಸಮೂಹದಿಂದ ದೂರ ಬಹುಶಃ ಯಾವುದೋ ತಾರಾಸಮೂಹದಲ್ಲಿ ತಪಸ್ಸು ಮಾಡಲು ಹೊರಟು ಹೋದರು. ಇದು ನಡೆದದ್ದು 1948ರಲ್ಲಿ. ಈಗ ಅವರು ವಾಪಸ್ಸು ಬಂದಿದ್ದಾರೆ. ಈ ಸುದ್ದಿ ಸಂಚಲನವನ್ನೇ ಉಂಟುಮಾಡಿತು. ನಾವು ಅನೇಕ ಪ್ರಶ್ನೆಗಳನ್ನು ಕೇಳಿದೆವು. ಅಮರ ಎಲ್ಲಕ್ಕೂ ಉತ್ತರಿಸಿದರು. ಅವರು ನಂತರ ವಿವರಿಸಿದ ವಿಷಯ ನಮ್ಮೆಲ್ಲರನ್ನೂ ರೋಮಾಂಚನಗೊಳಿಸಿತು. ವಿಶ್ವಾಮಿತ್ರ ಮಹರ್ಷಿಗಳು ಸಾಧಕರ ಒಂದು ವಿಶೇಷ ತಂಡವನ್ನು ರೂಪಿಸಲಿದ್ದಾರೆ. ಅವರು ವಿಶೇಷ ತಂತ್ರಗಳನ್ನು ಸೂಚನೆಗಳನ್ನು ಕೊಡುತ್ತಾರಲ್ಲದೆ ಅದಕ್ಕೂ ಮುನ್ನ ಈ ತಂಡಕ್ಕೆ ಸೇರುವ ಎಲ್ಲರಿಗೂ ಅವರು ವಿಶೇಷ ಮಂತ್ರವೊಂದರ ಮೂಲಕ ದೀಕ್ಷೆ ಕೊಡುತ್ತಾರೆ. ಈ ಉದ್ದೇಶಕ್ಕಾಗಿಯೇ ಸುಮಾರು 17 ವರ್ಷಗಳಿಂದ ನಾವು ಒಂದು ಮಂತ್ರವನ್ನು ಚೈತನ್ಯಗೊಳಿಸುತ್ತಿದ್ದೇವೆ. ಯಾರಿಗೆ ಸೇರಲು ಇಷ್ಟವಿದೆಯೋ ಅವರೆಲ್ಲರೂ ದೀಕ್ಷೆ ಪಡೆಯಿರಿ. ಈ ದೀಕ್ಷಾ ಉಪಕ್ರಮವನ್ನು ಸ್ವತಃ ವಿಶ್ವಾಮಿತ್ರರೇ ನಡೆಸುತ್ತಾರೆ. ಈ ಕಾರ್ಯಕ್ರಮ ನಾಳೆಯಿಂದ 1 ವಾರದವರೆಗೆ ನಡೆಯುತ್ತದೆ. ಸುಮಾರು 700 ಸಾಧಕರು ಈ ವಿಶೇಷ ಗುಂಪಿಗೆ ಸೇರಿ ದೀಕ್ಷೆ ಪಡೆದರು. ನಾನು ಮೊದಲನೆಯ ದಿನವೇ ಅಲ್ಲಿದ್ದೆ. ಎಲ್ಲರಂತೆ ಸಾಲಿನಲ್ಲಿ ನಿಂತು ಮುನ್ನಡೆದೆ. ಅಮರ ಒಂದು ಮೂಲೆಯಲ್ಲಿ ಕುಳಿತು ಎಲ್ಲರಿಗೂ ಹೇಳುತ್ತಿದ್ದರು. ಒಬ್ಬೊಬ್ಬರಾಗಿ ಪೂಜಾ ಮಂದಿರದೊಳಗೆ ಹೋಗಿ. ಆ ಋಷಿ ಅಲ್ಲಿ ಕುಳಿತಿದ್ದಾರೆ. ಅವರು ನಿಮಗೆ ಕಾಣಿಸಬಹುದು ಅಥವಾ ಕಾಣಿಸದೇ ಇರಬಹುದು. ಅವರು ತಮ್ಮ ಸೂಕ್ಷ್ಮ ಶರೀರದಲ್ಲಿದ್ದಾರೆ. ಅಲ್ಲಿರುವ ಕೃಷ್ಣನ ವಿಗ್ರಹದ ಮುಂದೆ ಕುಳಿತು ಈ ಮಂತ್ರವನ್ನು ಒಮ್ಮೆ ಉಚ್ಚರಿಸಿ, ಒಮ್ಮೆ ಮಾತ್ರ. ನಂತರ ಎದ್ದು ಹೊರಬನ್ನಿ. ಈ ಕೆಲವೇ ಕ್ಷಣಗಳು ಸಾಕು. ಅವರು ನಿಮ್ಮೊಳಗೆ ವಿಶೇಷ ಚೈತನ್ಯವನ್ನು ಹರಿಸುತ್ತಾರೆ ಮತ್ತು ಈ ಚೈತನ್ಯವು ಅನೇಕ ಜನ್ಮಗಳವರೆಗೆ ನಿಮ್ಮೊಂದಿಗಿರುತ್ತದೆ. ನಾವೆಲ್ಲ ಸಹಜವಾಗಿ ಉತ್ಸಾಹಗೊಂಡಿದ್ದೆವು. ನಾನು ಕೋಣೆಯನ್ನು ಪ್ರವೇಶಿಸಿ ಮಹರ್ಷಿಯನ್ನು ನೋಡಲು ತುಂಬ ಪ್ರಯತ್ನಿಸಿದೆ. ಅವರು ಕಾಣಿಸಲಿಲ್ಲವಾದರೂ ಅವರ ಸಾನ್ನಿಧ್ಯ ನನ್ನ ಅನುಭವಕ್ಕೆ ಬಂದಿತು. ಅಮರ ಹೇಳಿರದಿದ್ದರೂ ನನಗೆ ಅದರ ಅನುಭವವಾಗುತ್ತಿತ್ತು. ಅದು ಎಂಥ ಬಲಶಾಲಿ ಸಾನ್ನಿಧ್ಯವೆಂದರೆ ಯಾರಿಗಾದರೂ ಅವರ ಅನುಭವವಾಗುತ್ತಿತ್ತು. ನಾನು 1 ಬಾರಿ ಮಂತ್ರವನ್ನು ಹೇಳಿದೆ. ಆಗ ಕ್ಷಣಾರ್ಧದಲ್ಲಿ ಮಿಂಚಿನಂತೆ ಚೈತನ್ಯವು ನನ್ನ ಒಳಹೊಕ್ಕಂತೆ ಭಾಸವಾಯಿತು. ಅಮರ ಹೇಳಿದ್ದು ನಿಜ. ಕೆಲವೇ ಕ್ಷಣಗಳು ಸಾಕಾಗಿದ್ದವು. ನಾನು ಹೊರಬಂದೆ. ಒಂದು ವೇಳೆ ಇನ್ನೂ ಕೆಲವು ಕ್ಷಣಗಳವರೆಗೆ ನಾನಲ್ಲಿದ್ದಿದ್ದರೆ ಈ ಲೋಕದ ಪ್ರಜ್ಞೆಯನ್ನು ಕಳೆದುಕೊಳ್ಳುತ್ತಿದ್ದೆ. ನಾವು ಅಮರರನ್ನು ಆಗಾಗ್ಗೆ ಭೇಟಿಯಾಗತೊಡಗಿದೆವು. ಅವರು ವಿಶ್ವಾಮಿತ್ರ ಮಹರ್ಷಿಗಳ ಚಟುವಟಿಕೆಗಳನ್ನು ವಿವರಿಸಲು ಪ್ರಾರಂಭಿಸಿದರು. ವಿಶ್ವಾಮಿತ್ರರು ಈಗಿನ ಸಪ್ತಋಷಿಗಳಲ್ಲಿ ಒಬ್ಬರಾಗಿದ್ದರು. ಪ್ರತಿ ಮನ್ವಂತರದಲ್ಲೂ ಸಪ್ತಋಷಿಗಳು ಬದಲಾಗುತ್ತಾರೆ. ಹೀಗಿದ್ದರೂ ಸಪ್ತಋಷಿಗಳು ಪ್ರಮುಖ ಕಾರ್ಯಗಳಲ್ಲಿ ಅವರ ಮಾರ್ಗದರ್ಶನವನ್ನು ಬಯಸಿ ಅನುಸರಿಸುತ್ತಿದ್ದರಲ್ಲದೆ ಕೆಲವು ಮಹತ್ವದ ಕೆಲಸಗಳಲ್ಲಿ ಅವರ ಸಹಾಯ ಕೋರುತ್ತಿದ್ದರು. ಹಿಮಾಲಯದಲ್ಲಿದ್ದ ಒಂದು ಉಪಕರಣವನ್ನು ಶ್ರುತಿಗೊಳಿಸುವುದು ಆ ಸಮಯದಲ್ಲಿ ನಡೆಯುತ್ತಿದ್ದ ಒಂದು ವಿಶೇಷ ಕಾರ್ಯವಾಗಿತ್ತು. ಅಮರ ವಿವರಿಸಿದರು. ಈ ಉಪಕರಣವು ಒಂದು ಪರ್ವತದಂತೆ ಬೃಹದಾಕಾರವಾಗಿದೆ. ಅದೊಂದು ಭೌತಿಕ ವಸ್ತುವಾಗಿದ್ದು ವಿಶೇಷ ಆಧ್ಯಾತ್ಮಿಕ ಚೈತನ್ಯಗಳಿಂದಷ್ಟೇ ಅದನ್ನು ಚಾಲನೆಗೆ ತರಲು ಸಾಧ್ಯ. ಕೇವಲ ವಿಶ್ವಾಮಿತ್ರ ಮಹರ್ಷಿಗಳೊಬ್ಬರೇ ಇದನ್ನು ಮಾಡಬಲ್ಲರು. ಈ ಉಪಕರಣವು ಹೊರಹೊಮ್ಮಿಸುವ ತರಂಗಗಳು ಎಲ್ಲರ ಮನಸ್ಸಿನಲ್ಲಿ ಆಯಾ ಯುಗಕ್ಕನುಗುಣವಾದ ಆಧ್ಯಾತ್ಮಿಕ ಸ್ಥಿತಿಯನ್ನು ಮೂಡಿಸುತ್ತದೆ. ಇಲ್ಲಿಯವರೆಗೆ ಅದು ಕಲಿಯುಗಕ್ಕೆ ತಕ್ಕಂತೆ ಶ್ರುತಿಗೊಂಡಿದ್ದು, ಈಗ ಅದನ್ನು ಸತ್ಯಯುಗಕ್ಕೆ ಸರಿಹೊಂದುವಂತೆ ಶ್ರುತಿಗೊಳಿಸಬೇಕು. ಒಬ್ಬ ಸಾಧಕ ಕೇಳಿದ, ಈ ತರಂಗಗಳು ನಮ್ಮ ಮನಸ್ಸು ಮತ್ತು ಆಲೋಚನಾ ರೀತಿಯನ್ನು ಪ್ರಭಾವಿಸುತ್ತದೆ ಎಂದಾದರೆ ನಮಗೆ ಆಯ್ಕೆಯ ಸ್ವಾತಂತ್ರ್ಯವೆಲ್ಲಿದೆ? ಹೌದು, ಸ್ವಲ್ಪ ಮಟ್ಟಿಗೆ ಈ ತರಂಗಗಳು ನಮ್ಮನ್ನು ಪ್ರಭಾವಿಸುತ್ತವೆ. ಆದರೆ ಇದು ಸ್ವಲ್ಪ ಮಟ್ಟಿಗೆ ಮಾತ್ರ. ನಾವು ಯಾವುದೇ ಸಮಯದಲ್ಲಿ ಅವುಗಳನ್ನು ಮೀರಬಾರದು.
ನೋಡಿ, ಕಲಿಯುಗದಲ್ಲಿ ಈ ತರಂಗಗಳು ನಮ್ಮನ್ನು ಅಧರ್ಮದತ್ತ ದೂಡಬಹುದು. ಆಗ ಸತ್ಯದ ಮಾರ್ಗದಲ್ಲಿ ನಡೆಯಲು ಕಷ್ಟವಾಗುತ್ತದೆ, ಧ್ಯಾನ ಮಾಡಲು ಕಷ್ಟಪಡಬೇಕಾಗುತ್ತದೆ. ಆದ್ದರಿಂದಲೇ ಋಷಿಗಳು ದೇವರ ಜಪ ಮಾಡುವಂಥ ಸುಲಭದ ದಾರಿಗಳನ್ನು ಸೂಚಿಸಿದ್ದರು. ಆದರೆ ನಾವು ಯಾವಾಗಲೂ ಈ ಪ್ರಭಾವಗಳನ್ನು ಮೀರಿ ನಮಗಿಷ್ಟವಾದದ್ದನ್ನು ಆರಿಸಿಕೊಳ್ಳಬಹುದು. ಆ ಉಪಕರಣವನ್ನು ಶ್ರುತಿಗೊಳಿಸುವುದು ಅಷ್ಟು ಸುಲಭವಾದ ಕೆಲಸವಾಗಿರಲಿಲ್ಲ. ಅನೇಕ ಪ್ರಯೋಗಗಳು ನಡೆಯುತ್ತಿದ್ದು, ಪ್ರತಿ ಸಲವೂ ಈ ಕಂಪನಗಳನ್ನು ಋಷಿಗಳ ಅನುಚರರು ಮೊದಲು ಹೀರಿಕೊಳ್ಳಬೇಕಾಗಿತ್ತು. ಪ್ರಯೋಗಗಳಲ್ಲಿ ಅನೇಕ ಅನುಚರರು ಮೃತರಾದರು. ಅಮರರಿಗೆ ಹೃದಯಾಘಾತವಾಯಿತು. ಅಧ್ಯಾಯ 4 ಮುಕ್ತಾಯ.